ಚೀನಾದಿಂದ ಗ್ರೇಟ್ ಎಸ್ಕೇಪ್. ತಪ್ಪಿಸಿಕೊಂಡು ಓಡಿ ಬಂದಿದ್ದೇಗೆ ದಲೈ ಲಾಮಾ. ಆ ರಾತ್ರಿ ಏನ್ ನಡೀತು ಗೊತ್ತಾ? ನಮಸ್ಕಾರ ಸ್ನೇಹಿತರೆ, ಮಸ್ತ್ಮಗ.comಗೆ ಸ್ವಾಗತ. ದಲೈ ಲಾಮಾ ಕಳೆದ 6 ದಶಕಗಳಿಂದಲೂ ಚೀನಾ ಮತ್ತು ಭಾರತದ ನಡುವೆ ವಿವಾದಕ್ಕೆ ಕಾರಣವಾಗಿರೋ ಹೆಸರು. ಇವತ್ತಿಗೂ ಇದೇ ದಲೈ ಲಾಮಾರ ವಿಚಾರವಾಗಿ ಎರಡೂ ದೇಶಗಳ ನಡುವೆ ರಾಜತಾಂತ್ರಿಕ ಸಂಘರ್ಷ ಉಂಟಾಗತ್ತೆ, ವಾಗ್ಯುದ್ಧಗಳು ಆಗ್ತವೆ. ಆದ್ರೆ ಇಂಥ ದಲೈ ಲಾಮಾ ಅವರು ಭಾರತಕ್ಕೆ ಓಡಿ ಬಂದಿದ್ದು ಹೇಗೆ? ರಣಹದ್ದಿನಂತಿದ್ದ ಚೀನಾ ಕೈಯಿಂದ ಇವರು ಹೇಗೆ ತಪ್ಪಿಸಿಕೊಂಡ್ರು? ಅವತ್ತು ಈ ಬೌದ್ಧ ಗುರು ಸೇನಾ ಸಮವಸ್ತ್ರ ತೊಟ್ಟು ಮಾಡಿದ ಸಾಹಸ ಹೇಗಿತ್ತು? ಇವರನ್ನ ಹಿಡಿಯೋಕೆ ಕಮ್ಯುನಿಸ್ಟರು ಮಾಡಿದ ಕುತಂತ್ರ ಏನು? ಎಲ್ಲವನ್ನೂ ಈ ವಿಡಿಯೋದಲ್ಲಿ ನೋಡೋಣ. ವಿಶ್ವದ ಒಂದು ಗ್ರೇಟ್ ಎಸ್ಕೇಪ್ನ ಈ ಸ್ಟೋರಿಯನ್ನ ಕಡೆತನಕ ಮಿಸ್ ಮಾಡದೆ ನೋಡಿ. ತಪ್ಪಿಸಿಕೊಂಡಿದ್ದೇಗೆ ದಲೈ ಲಾಮಾ. ಸ್ನೇಹಿತರೆ, ದಲೈ ಲಾಮಾ ಮತ್ತು ಚೀನಾದ ಸ್ಟೋರಿ ಬಗ್ಗೆ ನಿಮ್ಮಲ್ಲಿ ಸಾಕಷ್ಟು ಜನರಿಗೆ ಗೊತ್ತು. ಚೀನಾ ಟಿಬೇಟ್ ಅನ್ನ ಆಕ್ರಮಿಸಿತ್ತು. ಚೀನಾ ಸೇನೆ ಅಲ್ಲಿ ದಾಳಿ ಮಾಡ್ತು. ದಲೈ ಲಾಮಾ ಭಾರತಕ್ಕೆ ತಪ್ಪಿಸಿಕೊಂಡು ಬಂದ್ರು ಅನ್ನೋದಷ್ಟನ್ನೇ ನಾವು ಕೇಳಿದ್ದೇವೆ. ಆದ್ರೆ ಈ ರೀತಿ ತಪ್ಪಿಸಿಕೊಂಡು ಬರುವಾಗ ಅವತ್ತು ದಲೈ ಲಾಮಾ ಅನುಭವಿಸಿದ ಹಿಂಸೆ, ಅವರು ಅಲ್ಲಿ ತೋರಿದ ಸಾಹಸ ನಿಜಕ್ಕೂ ಯಾವ ಸಿನಿಮಾಗಿಂತ ಕಮ್ಮಿ ಇರಲಿಲ್ಲ. ಈಗ ದಲೈ ಲಾಮರಿಗೆ ಸುಮಾರು 90 ವರ್ಷ ವಯಸ್ಸಾಗಿದೆ. ಕಳೆದ 66 ವರ್ಷಗಳಿಂದ ಅವರು ಭಾರತದಲ್ಲೇ ಆಶ್ರಯ ಪಡೆದು ಬದುಕ್ತಿದ್ದಾರೆ. ಆದರೆ 1959ರಲ್ಲಿ ಅವರು ತಾಯ್ನಾಡನ್ನ ಬಿಟ್ಟು ಬರುವಾಗ ಅವರಿಗೆ ಜಸ್ಟ್ 24 ವರ್ಷ ವಯಸ್ಸಾಗಿತ್ತು. ಆ ಯುವ ಧರ್ಮಗುರು, ಟಿಬೆಟಿಯನ್ನರ ಪಾಲಿನ ಸರ್ವೋಚ್ಚ ಗುರು, ರಾತ್ರೋರಾತ್ರಿ ದಿಕ್ಕಾಪಾಲಾಗಿ ಓಡಿ ಬಂದಿದ್ರು. ಅಂದ್ಹಾಗೆ ಇದೆಲ್ಲ ಶುರುವಾಗೋದು ಒಂದು ಮಾತುಕತೆಯ ಮೂಲಕ, ಚೀನಾದ ಷಡ್ಯಂತ್ರದ ಮೂಲಕ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ 1644ರಿಂದ 1912ರ ತನಕ ಚೀನಾದಲ್ಲಿ ಕಿಂಗ್ ಡೈನೆಸ್ಟಿ ಆಡಳಿತ ನಡೆಸ್ತಿತ್ತು. 1912ರ ವೇಳೆಗೆ ಈ ಸಾಮ್ರಾಜ್ಯ ಪತನ ಆದ ಮೇಲೆ ಟಿಬೇಟ್ ಸ್ವತಂತ್ರ ರಾಷ್ಟ್ರವಾಗಿ ರೂಪುಗೊಳ್ತು. ಕಿಂಗ್ ಸಾಮ್ರಾಜ್ಯಕ್ಕೂ ಮೊದಲೇ ಟಿಬೇಟ್ ಸ್ವತಂತ್ರ ದೇಶವಾಗಿತ್ತು. ಆದರೆ ಚೀನಿಯರ ಭೂದಾಹಕ್ಕೆ ಟಿಬೇಟ್ ಕೂಡ ಒಳಗಾಗಿತ್ತು. ಹೀಗಾಗಿ ಕಿಂಗ್ ಸಾಮ್ರಾಜ್ಯ ಬಿದ್ದ ಮೇಲೆ 1912ರಿಂದ 1951ರವರೆಗೆ 40 ವರ್ಷ ಟಿಬೆಟ್ ಸ್ವತಂತ್ರ ಆಡಳಿತ ಮಾಡ್ತಿತ್ತು. ಆದರೆ ಯಾವಾಗ 1949ರಲ್ಲಿ ಚೀನಾದಲ್ಲಿ ಕ್ರಾಂತಿ ನಡೆದು ಮಾವೋ ಅಧಿಕಾರಕ್ಕೆ ಬಂದ್ರೋ, ಆತ ಮೊದಲು ಈ ಟಿಬೆಟ್ ಕಡೆಗೆ ದೃಷ್ಟಿ ಬಿಟ್ರು. ಸ್ನೇಹಿತರೆ, ಅದು ನಿಜಕ್ಕೂ ಒಂದು ಮಹಾ ಮೋಸದ ಕುತಂತ್ರ. ಮಾತುಕತೆ, ಶಾಂತಿ ಅಂತ ಇನ್ನಿಲ್ಲದ ನಾಟಕ ಆಡಿದ ಮಾವೋ 1950ರ ಅಕ್ಟೋಬರ್ 6ನೇ ತಾರೀಖು ಟಿಬೆಟ್ನಲ್ಲಿ ಮಿಲಿಟರಿ ಆಪರೇಷನ್ ಶುರು ಮಾಡ್ತಾರೆ. ಆಧುನಿಕ ಬಂದೂಕಿನ ಪರಿಚಯವೇ ಇಲ್ಲದ ಟಿಬೆಟ್ ಜನರು ಅಲ್ಲಿ ದೊಡ್ಡ ಪ್ರತಿರೋಧ ತೋರದೆ ಚೀನಿ ದಾಳಿಗೆ ತಲೆ ತಗ್ಗಿಸಬೇಕಾಗುತ್ತೆ. ಮೊದಲು ಚಾಮ್ಡೋ ಪ್ರದೇಶ ಮುತ್ತಿದ ಚೀನಾ ನಂತರ ಕೆಲವೇ ತಿಂಗಳುಗಳಲ್ಲಿ ಟಿಬೆಟ್ಗೆ ಸಂಪೂರ್ಣವಾಗಿ ಎಂಟ್ರಿ ಕೊಡುತ್ತೆ. ಅಲ್ಲಿಂದ ಟಿಬೆಟ್ ಧರ್ಮಗುರು ದಲೈ ಲಾಮಾರನ್ನ ಹಿಡಿಯೋ ನಾಟಕ ಶುರು ಮಾಡುತ್ತೆ. ರಾತ್ರಿ ಶೋ, ಬಾಡಿಗಾರ್ಡ್, ಡ್ರ್ಯಾಗನ್ ಮಾಡಿತ್ತು ಮಹಾಕುತಂತ್ರ. ಸ್ನೇಹಿತರೆ, ಇಲ್ಲಿ ದಲೈ ಲಾಮಾ ಟಿಬೆಟ್ ಪಾಲಿನ ಅಸ್ಮಿತೆ ಮತ್ತು ಚೀನಾಗೆ ಇದ್ದ ಅತಿದೊಡ್ಡ ಬೆದರಿಕೆಯಾಗಿದ್ರು. ಹೀಗಾಗಿ ಟಿಬೆಟ್ ಮೇಲೆ ದಾಳಿ ಮಾಡಿದ ಮೊದಲ ದಿನದಿಂದಲೂ ದಲೈ ಲಾಮಾರನ್ನ ಬಂಧಿಸೋಕೆ ಅಥವಾ ಹತ್ಯೆ ಮಾಡೋಕೆ ಚೀನಾ ಪ್ರಯತ್ನ ಮಾಡ್ತಿತ್ತು. ಟಿಬೆಟ್ನ ಅತಿ ದೊಡ್ಡ ನಾಯಕನನ್ನೇ ಇಲ್ಲ ಮಾಡಿದ್ರೆ ಟಿಬೆಟ್ ಪೂರ್ತಿ ಕೈವಶ ಆಗುತ್ತೆ ಅಂತ ಚೀನಾ ಭಾವಿಸಿತ್ತು. ಇದಕ್ಕಾಗಿ ಮೊದಲು ಶಾಂತಿ ಮಾತುಕತೆಯ ನಾಟಕ ಆಡ್ತು. 17 ಪಾಯಿಂಟ್ ಅಗ್ರಿಮೆಂಟ್ ಅಂತ ಹೊಸ ಒಪ್ಪಂದ ಮಾಡಿಕೊಂಡ ಚೀನಾ ಟಿಬೆಟ್ಗೆ ದೊಡ್ಡ ದೊಡ್ಡ ಭರವಸೆಗಳನ್ನ ಕೊಡ್ತು. ಟಿಬೆಟ್ನಲ್ಲಿ ದಲೈ ಲಾಮಾ ಅವರ ಸ್ಟೇಟಸ್ ಅನ್ನ ಬದಲಾಯಿಸಲ್ಲ, ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರಲ್ಲ, ಟಿಬೆಟ್ ಅನ್ನ ಸಂಪೂರ್ಣವಾಗಿ ರಕ್ಷಣೆ ಮಾಡ್ತೀವಿ, ಟಿಬೆಟ್ಗೆ ಭದ್ರತೆ ಮತ್ತು ಜವಾಬ್ದಾರಿ ನಾವು ಕೊಡ್ತೀವಿ, ಟಿಬೆಟ್ ಯುವಕರಿಗೆ ಉದ್ಯೋಗ ಕೊಡ್ತೀವಿ, ಟಿಬೆಟ್ ಆರ್ಮಿನ ಚೀನಾದ ಆರ್ಮಿ ಜೊತೆಗೆ ಸೇರಿಸಿಕೊಳ್ತೀವಿ, ಟಿಬೆಟ್ನಲ್ಲಿ ಯಾವುದೇ ಮೇಜರ್ ಬದಲಾವಣೆ ಮಾಡಲ್ಲ, ಎಲ್ಲ ನಿಮ್ಮ ಇಷ್ಟದ ಪ್ರಕಾರ ನಡೆಯುತ್ತೆ ಅಂತ ಸಾಲು ಸಾಲು ಆಶ್ವಾಸನೆಗಳನ್ನ ಕೊಡ್ತು. ಆದ್ರೆ ಈ ಒಪ್ಪಂದದ ನಂತರ ಟಿಬೆಟ್ನ ಚಿತ್ರಣವೇ ಬದಲಾಗಿ ಹೋಯ್ತು. ಚೀನಾ ತಾನು ನೀಡಿದ ಯಾವ ಭರವಸೆಯನ್ನ ಈಡೇರಿಸಲಿಲ್ಲ. ಟಿಬೆಟ್ ಜನರಿಗೆ ಸ್ವಾತಂತ್ರ್ಯ ಅನ್ನೋದು ಒಂದು ಭ್ರಮೆಯಷ್ಟೇ ಅನ್ನೋದು ಅರ್ಥವಾಯಿತು. ದಿನ ಕಳೆದಂತೆ ಟಿಬೆಟ್ ಮೇಲಿನ ಚೀನಾ ದಬ್ಬಾಳಿಕೆ ಹೆಚ್ಚಾಗ್ತಾ ಹೋಯಿತು. ಟಿಬೆಟಿಯನ್ನರ ಭೂಮಿಯನ್ನ ಚೀನಿಯರು ಕಿತ್ಕೊಳ್ಳೋಕೆ ಶುರು ಮಾಡಿದ್ರು.
ಧರ್ಮಗುರು ಬೌದ್ಧ ಮಂದಿರಗಳಿಗೆ ಸೇರಿದ ಭೂಮಿಯನ್ನ ವಶಕ್ಕೆ ತಗೊಂಡ್ರು. ಟಿಬೆಟ್ನ ಸಂಸ್ಕೃತಿಯ ಮೇಲೆ ವಿಪರೀತ ದಾಳಿಯಾಯಿತು. ಕೊನೆಗೆ ಲಾಮಾರ ಅಧಿಕಾರವನ್ನ ಕಡಿತಗೊಳಿಸಿ ದಲೈ ಲಾಮಾರನ್ನೇ ಮುಗಿಸೋ ಹಂತಕ್ಕೆ ಬಂತು. ಅಷ್ಟೊತ್ತಿಗೆ ಟಿಬೆಟ್ನಲ್ಲೂ ಒಂದಷ್ಟು ಆಕ್ರೋಶ ಭುಗಿಲೆದ್ದಿತ್ತು. ಚೀನಾ ನಮಗೆ ಸ್ವಾಯತ್ತತೆ ಹೆಸರಲ್ಲಿ ಮೋಸ ಮಾಡ್ತು ಅಂತ ಟಿಬೆಟ್ ಜನ ಅಲ್ಲಿನ ರೈತರು ಪ್ರತಿಭಟನೆ ಮಾಡ್ತಿದ್ರು. ವರ್ಷಗಳು ಕಳೀತಾ ಇದ್ದಂತೆ ಚೀನಾ ಸೇನೆಯ ದಬ್ಬಾಳಿಕೆ ಟಿಬೆಟ್ನಲ್ಲಿ ಮಿತಿ ಮೀರ್ತಾ ಬಂತು. ಟಿಬೆಟ್ ಜನ ಮತ್ತು ಚೀನಾ ಸೇನೆ ನಡುವೆ ಸಂಘರ್ಷ ಹೆಚ್ಚಾಗ್ತಾ ಹೋಯಿತು. ಈ ಹೊಡೆದಾಟದ ಮಧ್ಯೆ ದಲೈ ಲಾಮಾ ಚೀನಾದೊಂದಿಗೆ ರಾಜಿ ಮಾಡಿಕೊಳ್ಳೋಕೆ ಬರೋಬ್ಬರಿ 9 ವರ್ಷ ಪ್ರಯತ್ನ ಮಾಡಿದ್ರು. ಮಾರ್ಚ್ 1959ರ ಹೊತ್ತಿಗೆ ಚೀನಿಯರು ಮತ್ತು ಟಿಬೆಟಿಯನ್ನರ ನಡುವೆ ಪೂರ್ಣ ಪ್ರಮಾಣದ ದಂಗೆ ಶುರುವಾಯಿತು. ಆಗಲೇ ಚೀನಾ ಒಂದು ಕುತಂತ್ರ ಮಾಡ್ತು. ದಲೈ ಲಾಮಾರನ್ನ ಹಿಡಿದು ಬಿಟ್ರೆ ಅಲ್ಲಿ ಈ ಹೋರಾಟವೇ ಮುಗಿದೋಗುತ್ತೆ ಅಂತ ಚೀನಾ ಯೋಚಿಸ್ತು. ಹೀಗಾಗಿ ಟಿಬೆಟ್ ರಾಜಧಾನಿ ಲಾಸಾದಲ್ಲಿ ಆ ದಂಗೆ ಮಧ್ಯೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು. ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಶಿರಡಿ ಹಾಗೂ 3 ಜ್ಯೋತಿರ್ಲಿಂಗಗಳ 3 ನೈಟ್ 4 ಡೇ ಪ್ರವಾಸವನ್ನ ಆಯೋಜಿಸಿದೆ. ಶಿರಡಿ ಸಾಯಿಬಾಬಾ, ಭೀಮಾಶಂಕರ, ನಾಶಿಕ್ ತ್ರಯಂಬಕೇಶ್ವರ, ಕೃಷ್ಣೇಶ್ವರ ಜ್ಯೋತಿರ್ಲಿಂಗ, ಅಜಂತ, ಎಲ್ಲೋರ ಇಲ್ಲೆಲ್ಲ ಹೋಗೋದಿರುತ್ತೆ. ಆಫರ್ ಪ್ರೈಸ್ 28,700 ರೂಪಾಯಿ ಮಾತ್ರ. ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 28 ಜುಲೈ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ಕೂಡಲೇ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಲಾಸಾದಲ್ಲಿನ ಚೀನಾ ಕಮ್ಯುನಿಸ್ಟ್ ಪಾರ್ಟಿ ಕಮಾಂಡರ್ ಜಾಂಗ್ ಚೆನ್ವು ಅನ್ನೋನು ಲಾಮಾರಿಗೆ ಮಿಲಿಟರಿ ಹೆಡ್ ಕ್ವಾರ್ಟರ್ ನಲ್ಲಿ ಒಂದು ಡಾನ್ಸ್ ಶೋಗೆ ಬರುವಂತೆ ಆಹ್ವಾನ ಕೊಡ್ತಾನೆ. ಮಾರ್ಚ್ 17ರ ರಾತ್ರಿ ಈ ಕಾರ್ಯಕ್ರಮ ಇರುತ್ತೆ. ಬರುವಾಗ ದಲೈ ಲಾಮಾ ಯಾವುದೇ ಬಾಡಿಗಾರ್ಡ್ಗಳನ್ನ ಕರ್ಕೊಂಡು ಬರೋ ಹಾಗಿಲ್ಲ, ನಿರಾಯುಧರಾಗಿ ಬರಬೇಕು, ಹೆಚ್ಚು ಜನ ಬರಬಾರದು ಅಂತ ಸಿನಿಮಾ ಸ್ಟೈಲ್ ಅಲ್ಲಿ ಕಂಡೀಷನ್ಗಳನ್ನ ಹಾಕ್ತಾನೆ. ಇದು ಟಿಬೆಟ್ನ ಯುವ ಧರ್ಮಗುರು ಸುತ್ತ ಇದ್ದವರಿಗೆ ಅನುಮಾನ ಹುಟ್ಟಾಕುತ್ತೆ. ಹೀಗಾಗಿ ಈ ಆಹ್ವಾನದ ನಂತರ ದಲೈ ಲಾಮಾರ ಅರಮನೆಯಲ್ಲಿ ಮಹತ್ವದ ಚರ್ಚೆ ಮಾಡಲಾಗುತ್ತೆ. ಈ ಚರ್ಚೆ ವೇಳೆ ಚೀನಾ ದಲೈ ಲಾಮಾರನ್ನ ಬಂಧಿಸಬಹುದು ಅಥವಾ ಹತ್ಯೆ ಮಾಡಬಹುದು ಅನ್ನೋ ಆತಂಕ ವ್ಯಕ್ತಪಡಿಸಲಾಗುತ್ತೆ. ಬಹುತೇಕರು ಮಾವೋ ಜೆಡಾಂಗ್ ನಿಶ್ಚಿತವಾಗಿ ದಲೈ ಲಾಮಾರನ್ನ ಹತ್ಯೆ ಮಾಡಬಹುದು ಅಂತ ಕಳವಳ ವ್ಯಕ್ತಪಡಿಸ್ತಾರೆ. ಹೀಗಾಗಿ ದಲೈ ಲಾಮಾ ತಕ್ಷಣಕ್ಕೆ ಟಿಬೆಟ್ನ ತೊರೆಯೋಕೆ ನಿರ್ಧಾರ ಮಾಡ್ತಾರೆ. ಆದ್ರೆ ಅವರಿಗೆ ಅದು ಸುಲಭ ಇರಲಿಲ್ಲ. ಯಾಕಂದ್ರೆ ಪಕ್ಕಾ ಪ್ಲಾನ್ ಮಾಡಿ ಬಂದಿದ್ದ ಚೀನಾ ಟಿಬೆಟ್ ರಾಜಧಾನಿ ಲಾಸಾ ಸುತ್ತ ಉಕ್ಕಿನ ಕೋಟೆ ನಿರ್ಮಾಣ ಮಾಡಿರುತ್ತೆ. ಚೀನಾದ ಸೇನೆ ತನ್ನ ಯುದ್ಧ ಟ್ಯಾಂಕರ್ಗಳು ಮತ್ತು ಆರ್ಟಿಲರಿ ತಗೊಂಡು ಟಿಬೆಟ್ ರಾಜಧಾನಿಗೆ ದಿಗ್ಬಂಧನ ಹಾಕಿರುತ್ತೆ. ಅಷ್ಟೇ ಅಲ್ಲ, ಟಿಬೆಟ್ ಜನ ಕೂಡ ಪ್ರತಿಭಟನೆ ಶುರು ಮಾಡಿ ಅಲ್ಲಿ ಹಿಂಸಾಚಾರ ಜಾಸ್ತಿ ಆಗಿರುತ್ತೆ. ದಲೈ ಲಾಮಾರನ್ನ ಬಂಧಿಸಬಹುದು, ದಲೈ ಲಾಮಾರನ್ನ ಹತ್ಯೆ ಮಾಡಬಹುದು ಅಂತ ಅಲ್ಲಿನ ಜನ ಬೀದಿಗೆ ಇಳಿದಿರ್ತಾರೆ. ಹೀಗಾಗಿ ಅದೇ ದಿನ ರಾತ್ರಿ ಮಾರ್ಚ್ 17ನೇ ತಾರೀಕು ಮಾರುವೇಷದಲ್ಲಿ ದೇಶ ಬಿಟ್ಟು ಹೋಗೋಕೆ ದಲೈ ಲಾಮಾ ತೀರ್ಮಾನ ಮಾಡ್ತಾರೆ. ಸೈನಿಕರ ವೇಷ ತೊಟ್ಟು ಅವರ ತಾಯಿ, ಸಹೋದರಿ, ಕಿರಿಯ ಸಹೋದರ ಮತ್ತು ಇತರೆ ಹಲವು ಅಧಿಕಾರಿಗಳ ಜೊತೆ ಟಿಬೆಟ್ನ ಸಮ್ಮರ್ ಪ್ಯಾಲೇಸ್ನ ಹಿಂಬಾಗಿಲಿನ ಬಳಿ ಬರ್ತಾರೆ. ನಾರ್ಬುಲಿಂಕಾ ಅನ್ನೋ ಅರಮನೆಯಿಂದ ಅವರು ಹೊರ ಬರ್ತಾರೆ. ಕಗ್ಗತ್ತಲ ರಾತ್ರಿಯಲ್ಲಿ ಭಾರತದ ಕಡೆ ಮುಖ ಮಾಡ್ತಾರೆ. ಇಲ್ಲಿ ಭಾರತವನ್ನೇ ಯಾಕೆ ಚೂಸ್ ಮಾಡಿದ್ರು ಅನ್ನೋದಕ್ಕೂ ಒಂದು ಕಾರಣ ಇದೆ. ಯಾಕಂದ್ರೆ ಈ ಗಲಭೆ ನಡೆಯುತ್ತಿರೋ ಮೊದಲೇ ದಲೈ ಲಾಮಾ ಅಲ್ಲಿನ ಪರಿಸ್ಥಿತಿನ ಲಾಸಾದಲ್ಲಿನ ಭಾರತದ ಕಾನ್ಸುಲರ್ ಜನರಲ್ LS ಚಿಬ್ಬರ್ಗೆ ವಿವರಿಸೋಕೆ ತಮ್ಮ ಅಧಿಕಾರಿಗಳನ್ನ ಕಳಿಸಿರ್ತಾರೆ. ಚೀನಾದೊಂದಿಗಿನ ಮಾತುಕತೆ ವಿಫಲವಾದ್ರೆ ಭಾರತದಲ್ಲಿ ಆಶ್ರಯ ಪಡಿಬೇಕಾಗತ್ತೆ, ಅದನ್ನ ಕನ್ಸಿಡರ್ ಮಾಡಿ ಅಂತ ಟಿಬೆಟ್ ಅಧಿಕಾರಿಗಳು ಚಿಬ್ಬರ್ ಬಳಿ ಮನವಿ ಮಾಡಿರ್ತಾರೆ. ಹೀಗಾಗಿ ಅವರು ಅಪಾಯ ಇದೆ ಅಂತ ಕಂಡು ಬಂದ ಕೂಡಲೇ ಭಾರತದತ್ತ ಮುಖ ಮಾಡ್ತಾರೆ. ಅತ್ತ ದಲೈ ಲಾಮಾ ಮತ್ತು ಅವರ ಬೆಂಬಲಿಗರು ಸಣ್ಣ ಸಣ್ಣ ಗುಂಪುಗಳಾಗಿ ಟಿಬೆಟ್ನಿಂದ ತಪ್ಪಿಸಿಕೊಳ್ಳೋಕೆ ಪ್ಲಾನ್ ಮಾಡ್ತಾರೆ. ರಾತ್ರಿ 10 ಗಂಟೆಗೆ ಪ್ರಯಾಣ ಶುರು ಮಾಡಿದ ಈ ಗುಂಪು ಚೀನಾ ಆರ್ಮಿಯಿಂದ ತಪ್ಪಿಸಿಕೊಳ್ಳೋಕೆ ಭಾರಿ ಸಾಹಸ ಮಾಡುತ್ತೆ. ಚೆಕ್ ಪಾಯಿಂಟ್ಗಳನ್ನ ಅವಾಯ್ಡ್ ಮಾಡಿ ಆ ತಡರಾತ್ರಿ ಕಾಡಿನ ಒಳಗೆ ಹೋಗಿ ತಪ್ಪಿಸಿಕೊಳ್ಳುತ್ತೆ. ಅದುವರೆಗೂ ಅರಮನೆಯಲ್ಲಿ ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದ ದಲೈ ಲಾಮಾಗೆ ಕಾಡಿನಲ್ಲಿ ಓಡಾಡೋದು ಕೂಡ ತುಂಬಾ ಕಷ್ಟ ಆಗ್ತಿತ್ತು. ಹೀಗಾಗಿ ದಾರಿಯಲ್ಲಿದ್ದ ಮನೆಗಳಲ್ಲಿ ಆಶ್ರಯ ಪಡ್ಕೊಂಡು ರಹಸ್ಯವಾಗಿ ಭಾರತದ ಗಡಿಗೆ ಬರ್ತಾರೆ. ಹಾಗಂತ ಒಂದೇ ಸಲವೂ ಬರಲಿಲ್ಲ. ರಾತ್ರಿಯೆಲ್ಲ ಪ್ರಯಾಣ ಮಾಡ್ತಾ ಹಗಲಲ್ಲಿ ಬೌದ್ಧ ಮಠ ಅಥವಾ ಬುಡಕಟ್ಟು ಕ್ಯಾಂಪ್ಗಳಲ್ಲಿ ಅಡಗಿಕೊಂಡು ಚೀನಾ ಸೇನೆಯಿಂದ ಮರೆಯಾಗಿರ್ತಾರೆ.
ಹೀಗೆ ಮಾಡ್ತಾ ಮಾಡ್ತಾ ದಲೈ ಲಾಮಾ ಮತ್ತು ತಂಡ ಭಾರತಕ್ಕೆ ಬರೋಕೆ ಸುಮಾರು 300 ಕಿಲೋಮೀಟರ್ ಪ್ರಯಾಣ ಮಾಡುತ್ತೆ. ಹಿಮಾಲಯದ ದುರ್ಗಮ ದಾರಿಯಲ್ಲಿ ಆಹಾರ ಮತ್ತು ನೀರಿನ ಕೊರತೆಯ ನಡುವೆ ಕೂಡ ಅವರು ಕಮ್ಯುನಿಸ್ಟ್ ನಾಯಕರ ಕೈಯಿಂದ ತಪ್ಪಿಸಿಕೊಳ್ಳುವಲ್ಲಿ ಸಫಲರಾಗ್ತಾರೆ. ಮಾರ್ಚ್ 26, 1959ರಂದು ದಲೈ ಲಾಮಾರಿದ್ದ ಗುಂಪು ಭಾರತದಿಂದ ಕೆಲವೇ ಮೈಲುಗಳ ದೂರದಲ್ಲಿದ್ದ ಲುಟ್ಸೆ ಜಾಂಗ್ ಅನ್ನೋ ಪ್ರದೇಶಕ್ಕೆ ತಲುಪುತ್ತೆ. ನಂತರ ರಾತ್ರಿ ವೇಳೆ ಟ್ರೆಕ್ಕಿಂಗ್ ಮಾಡುತ್ತಾ ಮಾರ್ಚ್ 31ರಂದು ಭಾರತದ ಗಡಿ ಪ್ರವೇಶ ಮಾಡ್ತಾರೆ. ಭಾರತಕ್ಕೆ ಬಂದ್ರು ದಲೈ ಲಾಮಾ. ಹೀಗೆ ಕಮ್ಯುನಿಸ್ಟರ ಆಡಳಿತ, ಚೀನಾದ ಸೇನೆಯ ಹುಡುಕಾಟದ ನಡುವೆ ಭಾರತಕ್ಕೆ ಬಂದ ದಲೈ ಲಾಮಾ ಮೊದಲು ಅರುಣಾಚಲ ಪ್ರದೇಶಕ್ಕೆ ಕಾಲಿಡ್ತಾರೆ. ಹಾಗೆ ನೋಡಿದ್ರೆ ದಲೈ ಲಾಮಾ ಭಾರತಕ್ಕೆ ಬರ್ತಾರೆ ಅಂತ ಹೆಚ್ಚಿನವರಿಗೆ ಗೊತ್ತೇ ಇರಲಿಲ್ಲ. ಮಾರ್ಚ್ 31ನೇ ತಾರೀಖು ದಲೈ ಲಾಮಾ ಅರುಣಾಚಲ ಪ್ರದೇಶದಲ್ಲಿರೋ ಕೆಂಜಿಮನೆ ಪಾಸ್ನಲ್ಲಿ ಭಾರತದ ನೆಲಕ್ಕೆ ಕಾಲಿಡ್ತಾರೆ. ಕತ್ತಲಲ್ಲಿ ದಣಿದ ಮತ್ತು ಹೊದಿಕೆಯನ್ನ ಹೊತ್ಕೊಂಡ ಯಾರೋ ಒಂದಿಷ್ಟು ಜನ ಬರ್ತಿರೋದನ್ನ ಅಲ್ಲೇ ಡ್ಯೂಟಿಯಲ್ಲಿದ್ದ ಅಸ್ಸಾಂ ರೈಫಲ್ಸ್ ಹವಾಲ್ದಾರ್ ನರೇನ್ ಚಂದ್ರ ದಾಸ್ ಗಮನಿಸ್ತಾರೆ. ಮೊದಲಿಗೆ ಇವರು ಯಾರಂತ ಗೊತ್ತಾಗಲ್ಲ. ನಂತರ ಬಂದಿರೋದು ಟಿಬೆಟ್ನ 14ನೇ ದಲೈ ಲಾಮಾ ಅಂತ ಗೊತ್ತಾಗತ್ತೆ. ದಲೈ ಲಾಮಾರ ಜೊತೆಗೆ ಅವರ ಕುಟುಂಬ, ಬಾಡಿಗಾರ್ಡ್ ಮತ್ತು ಅವರ ಅನುಯಾಯಿಗಳು ಸಹ ಇರ್ತಾರೆ. ಹೀಗಾಗಿ ಕತ್ತೆಗಳ ಸಹಾಯದಿಂದ ಅವರನ್ನ ಜೋಪಾನವಾಗಿ ಭಾರತದ ಒಳಗೆ ಕರ್ಕೊಂಡು ಬರ್ತಾರೆ. ಕೊನೆಗೆ ಏಪ್ರಿಲ್ 2, 1959ರಂದು ದಲೈ ಲಾಮಾ ಮತ್ತವರ ಟೀಮ್ ಅರುಣಾಚಲ ಪ್ರದೇಶದ ತವಾಂಗ್ನಲ್ಲಿರೋ ಅಸ್ಸಾಂ ರೈಫಲ್ಸ್ನ ಸಣ್ಣ ಔಟ್ಪೋಸ್ಟ್ಗೆ ತಲುಪ್ತಾರೆ. ಅಲ್ಲಿ ಭಾರತೀಯ ಅಧಿಕಾರಿಗಳು ದಲೈ ಲಾಮಾರಿಗೆ ಔಪಚಾರಿಕವಾಗಿ ಸ್ವಾಗತ ಕೋರ್ತಾರೆ. ಈ ವಿಷಯ ಅಷ್ಟೊತ್ತಿಗಾಗಲೇ ಕೇಂದ್ರ ಸರ್ಕಾರಕ್ಕೆ ತಲುಪಿರುತ್ತೆ. ಹೀಗಾಗಿ ಅವತ್ತಿನ ಪ್ರಧಾನಿ ನೆಹರು ಲಾಮಾರಿಗೆ ಪತ್ರ ಬರೀತಾರೆ. ನಿಮಗೆ ಭಾರತದಲ್ಲಿ ಉಳಿದುಕೊಳ್ಳೋಕೆ ಸ್ವಾಗತ ಅಂತ ಪತ್ರದ ಮೂಲಕ ಲಾಮಾರಿಗೆ ತಿಳಿಸ್ತಾರೆ. ಸ್ನೇಹಿತರೆ, ಇಲ್ಲೊಂದು ವಿಷಯ ನಿಮಗೆ ಹೇಳಬೇಕು. ಈ ರೀತಿ ಮೊದಲು ದಲೈ ಲಾಮಾರನ್ನ ಜೋಪಾನವಾಗಿ ಕರ್ಕೊಂಡು ಬಂದ ಚಂದ್ರದಾಸ್ 2017ರಲ್ಲಿ ಮತ್ತೊಮ್ಮೆ ದಲೈ ಲಾಮಾರನ್ನ ಮೀಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ದಲೈ ಲಾಮಾ ಅವರು ಚಂದ್ರದಾಸ್ಗೆ ಥ್ಯಾಂಕ್ಸ್ ಕೂಡ ಹೇಳ್ತಾರೆ. ಇನ್ನು ಭಾರತಕ್ಕೆ ಬಂದ ದಲೈ ಲಾಮಾರನ್ನ ಅರುಣಾಚಲ ಪ್ರದೇಶದ ತವಾಂಗ್ನಲ್ಲಿದ್ದ ಬೌದ್ಧ ಮಂದಿರಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲೇ ಆಶ್ರಯ ನೀಡಲಾಗುತ್ತೆ. ಸ್ವಲ್ಪ ದಿನದ ನಂತರ ತವಾಂಗ್ನ ದಕ್ಷಿಣ ಭಾಗದಲ್ಲಿನ ಬೊಮ್ಡಿಲಾ ಅನ್ನೋ ಪ್ರದೇಶಕ್ಕೆ ಸ್ಥಳಾಂತರ ಮಾಡಲಾಗುತ್ತೆ. ಅದಾದ ನಂತರ ಏಪ್ರಿಲ್ ಮಧ್ಯಭಾಗದಲ್ಲಿ ಅಂದ್ರೆ 1959ರ ಏಪ್ರಿಲ್ನಲ್ಲಿ ಅಸ್ಸಾಂನ ತೇಜ್ಪುರ್ಗೆ ಬರ್ತಾರೆ. ನಂತರ ಭದ್ರತಾ ಕಾರಣದಿಂದ ಭಾರತ ಸರ್ಕಾರ ದಲೈ ಲಾಮಾರನ್ನ ಭಾರತದ ಗಡಿಯಿಂದ ಇನ್ನಷ್ಟು ಒಳಭಾಗಕ್ಕೆ ಕರ್ಕೊಂಡು ಬರುತ್ತೆ. ಉತ್ತರಾಖಂಡ್ನ ಮುಸ್ಸೂರಿ ಅನ್ನೋ ಕಡೆ ದಲೈ ಲಾಮಾರಿಗೆ ಇರೋದಕ್ಕೆ ಅರೇಂಜ್ಮೆಂಟ್ ಮಾಡಿಕೊಡುತ್ತೆ. ನಂತರ 1960ರಲ್ಲಿ ದಲೈ ಲಾಮಾ ಹಿಮಾಚಲ ಪ್ರದೇಶದ ಧರ್ಮಶಾಲಾಗೆ ಶಿಫ್ಟ್ ಆಗ್ತಾರೆ. ಅಲ್ಲಿಂದ ಇಲ್ಲಿ ತನಕ ದಲೈ ಲಾಮಾ ಇಲ್ಲೇ ಆಶ್ರಯ ಪಡ್ಕೊಂಡಿದ್ದಾರೆ. ಸ್ನೇಹಿತರೆ, ದಲೈ ಲಾಮಾರಿಗೆ ಆಶ್ರಯ ಕೊಟ್ಟಿದ್ದು ಸರಿನಾ ತಪ್ಪೋ ಅನ್ನೋ ಬಗ್ಗೆ ಅವತ್ತಿನಿಂದ ಇವತ್ತಿನ ತನಕವೂ ವಿವಾದ ಇದ್ದೇ ಇದೆ. ಅದರಲ್ಲೂ ನೆಹರು ಸರ್ಕಾರದಲ್ಲಿದ್ದವರೇ ಇದನ್ನ ವಿರೋಧಿಸಿದ್ರು ಅನ್ನೋದು ಇನ್ನೂ ಗಮನಿಸಬೇಕಾದ ಅಂಶ. ಅವತ್ತಿನ ರಕ್ಷಣಾ ಸಚಿವರಾಗಿದ್ದ ವಿ.ಕೆ. ಮೆನನ್ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರು ಅಂತ ಹೇಳ್ತಾರೆ. ಜನಸಂಘದ ಲೀಡರ್ ದೀನ್ ದಯಾಳ್ ಉಪಾಧ್ಯಾಯ ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸಿ ಈ ನಿರ್ಧಾರ ಟಿಬೆಟ್ನ ಸ್ವಾತಂತ್ರ್ಯ ಹೋರಾಟಕ್ಕೆ ಸಹಾಯ ಮಾಡೋ ಬದಲು ಅದಕ್ಕೆ ಅಡ್ಡಿಪಡಿಸುತ್ತೆ ಅಂತ ಹೇಳ್ತಾರೆ. ಆದ್ರೆ ನೆಹರು ನಂಬಿ ಬಂದವರಿಗೆ ಆಶ್ರಯ ಕೊಡೋದು ಭಾರತದ ಸಂಸ್ಕೃತಿ. ಹೀಗಾಗಿ ನಾವು ದಲೈ ಲಾಮಾ ಅವರಿಗೆ ಸಹಾಯ ಮಾಡಬೇಕು ಅಂತ ಸಮರ್ಥನೆ ಮಾಡ್ಕೋತಾರೆ. ಅತ್ತ ದಲೈ ಲಾಮಾ ಭಾರತಕ್ಕೆ ತಲುಪಿದ್ದಾರೆ ಅಂತ ಗೊತ್ತಾದ ಕೂಡಲೇ ಚೀನಾ ಭಾರತದ ವಿರುದ್ಧ ಟೀಕೆ ಮಾಡೋಕೆ ಶುರು ಮಾಡುತ್ತೆ. ಭಾರತ ನಮ್ಮ ಆಂತರಿಕ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡ್ತಿದೆ ಅಂತ ಚೀನಾ ಆರೋಪ ಮಾಡುತ್ತೆ. ಅಲ್ಲದೆ ದಲೈ ಲಾಮಾರನ್ನ ನಮಗೆ ಹಸ್ತಾಂತರ ಮಾಡಿ ಅಂತ ಚೀನಾ ಭಾರತಕ್ಕೆ ಒತ್ತಾಯ ಮಾಡುತ್ತೆ. ಆದ್ರೆ ಭಾರತ ಮಾತ್ರ ದಲೈ ಲಾಮಾರನ್ನ ಚೀನಾಗೆ ಹಸ್ತಾಂತರ ಮಾಡಲಿಲ್ಲ. ಮುಂದೆ ಚೀನಾ ಭಾರತದ ವಿರುದ್ಧ ದಾಳಿ ಕೂಡ ಮಾಡುತ್ತೆ. ಅದಕ್ಕೆ ಇದು ಕೂಡ ಒಂದು ಕಾರಣ ಅಂತ ಅನೇಕರು ಹೇಳ್ತಾರೆ. ಇನ್ನು ನೆಹರು ನಂತರ ಬಂದ ಯಾವ ಪ್ರಧಾನಿಯೂ ಕೂಡ ಇವರನ್ನ ಹಸ್ತಾಂತರ ಮಾಡ್ತೀವಿ ಅಂತೇಳಲಿಲ್ಲ. ಎಲ್ಲ ನಾಯಕರು ದಲೈ ಲಾಮಾರನ್ನ ಗುರುಗಳ ರೀತಿ ಕಾಣ್ತಾರೆ. ಸದ್ಯ 90 ವರ್ಷ ಪೂರೈಸಿರೋ ದಲೈ ಲಾಮಾ ವಿಶ್ವದಲ್ಲಿ ಶಾಂತ ಮೂರ್ತಿ ಅಂತಲೇ ಕರೆಸಿಕೊಂಡಿದ್ದು ಅವರಿಗೆ ನೊಬೆಲ್ ಕೂಡ ಸಿಕ್ಕಿದೆ. ಟಿಬೆಟ್ನ ಬೌದ್ಧರು ಮತ್ತು ಜಗತ್ತಿನ ಅನೇಕ ಕಡೆ ಇರೋ ಇವರ ಭಕ್ತರು ದಲೈ ಲಾಮಾರನ್ನ ದೇವರ ರೀತಿ ಪರಿಗಣಿಸ್ತಾರೆ. ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ಎಲ್ಲರಿಂದಲೂ ಗೌರವಕ್ಕೆ ಪಾತ್ರರಾಗಿ
ದಲೈ ಲಾಮಾ ಅಜಾತಶತ್ರುವಾಗಿ ಭಾರತದಲ್ಲಿ ಶಾಂತ ಜೀವನ ನಡೆಸುತ್ತಿದ್ದಾರೆ.